ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಸಾಮಾನ್ಯವಾಗಿ ಎಲ್ಲಾ ಪೋಷಕರಿಗೂನು ಸಹ ಒಂದು ಪ್ರಶ್ನೆ ಇರುತ್ತೆ. ಮಕ್ಳಿಗೆ ಯಾವಾಗ ಹಣ್ಣುಗಳನ್ನ ಕೊಡ್ಬೇಕು ತಿನ್ನೋದಕ್ಕೆ ಅನ್ನೋದನ್ನ. ಇಲ್ಲಿ ಈ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ, ಮಕ್ಕಳು 6 ತಿಂಗಳಾದ್ಮೇಲೆ ಅವರಿಗೆ ಯಾವಾಗ ಮನೆಯಲ್ಲಿ ತಯಾರಿಸಿದ ಆಹಾರವನ್ನ ಕೊಡೋಕೆ ಸ್ಟಾರ್ಟ್ ಮಾಡ್ತೀವೋ, ಅವಾಗಿಂದನೂ ಸಹ ಹಣ್ಣನ್ನ ಕೊಡಬಹುದು. ಆ ಒಂದು ಪ್ರದೇಶದಲ್ಲಿ ಬೆಳೆದಂತಹ ಹಣ್ಣುಗಳನ್ನ ಕೊಡ್ಬೇಕು. ನೀವು ಎಲ್ಲಿ ವಾಸ ಮಾಡ್ತಿರ್ತೀರೋ ಆ ಒಂದು ಪ್ರದೇಶದಲ್ಲಿ ಬೆಳೆದಂತಹ ಸೀಸನಲ್ ಫ್ರೂಟ್ಸ್ ಅನ್ನ ಕೊಡ್ಬೇಕು. ಆ ಒಂದು ಋತುವಿನಲ್ಲಿ ಸಿಗುವ ಹಣ್ಣುಗಳನ್ನ ಕೊಡ್ತಾ ಹೋದಾಗ ಮಕ್ಕಳ ಒಂದು ಆರೋಗ್ಯದಲ್ಲಿನೂ ಸಹ ಬೆಳವಣಿಗೆ ಚೆನ್ನಾಗಿರುತ್ತೆ. ಆಮೇಲೆ ನಾವು ಕೆಲವೊಂದ್ ಸರಿ ಮಕ್ಕಳಿಗೆ ಕೊಡುವಂತಹ ಒಂದು ಹಣ್ಣುಗಳಿಂದ ಶೀತ ಆಗ್ಬಹುದು, ಕೆಮ್ಮಾಗ್ಬಹುದು, ಆಮೇಲೆ ಕಫ ಕಟ್ಟುವಂತಹ ಒಂದು ಪರಿಸ್ಥಿತಿಗಳನ್ನು ಸಹ ಬರಬಹುದು. ಕೆಲವೊಂದು ಮಕ್ಕಳಿಗೆ ಆರೋಗ್ಯದಲ್ಲಿ ಏರುಪೇರನ್ನ ನಾವು ಕಾಣ್ತೀವಿ. ಉದಾಹರಣೆಯಾಗಿ ಯಾವ್ದಾದ್ರು ಮಗು ಬಾಳೆಹಣ್ಣು ತಿಂದಾಗ ಅದಕ್ಕೆ ಶೀತ ಆಗ್ಬಿಡ್ಬೋದು ಅಥವಾ ಕೆಮ್ಮು ಬರುವ ಚಾನ್ಸಸ್ನು ಸಹ ಜಾಸ್ತಿ ಇರುತ್ತೆ. ಕೆಲವೊಂದ್ ಸರಿ ಕಫನೂ ಸಹ ಕಟ್ಟುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಗುವಿನ ಆರೋಗ್ಯ ಹೇಗಿದೆ? ಅದಕ್ಕೆ ಹಣ್ಣನ್ನ ಕೊಟ್ಟಾಗ ಯಾವ್ದಾದರೂ ಒಂದು ಸಮಸ್ಯೆ ಬರಬಹುದಾ? ಇವುಗಳನ್ನ ನಾವು ಆಲೋಚನೆ ಮಾಡ್ಬೇಕಾಗತ್ತೆ. ಯಾವುದೇ ತರದ ಹಣ್ಣನ್ನು ನಾವು ಕೊಡ್ಬೇಕಾದ್ರೆ ಒಂದೇ ಸರಿ ನಾವು ಜಾಸ್ತಿ ಪ್ರಮಾಣದಲ್ಲಿ ಕೊಡ್ಬಾರ್ದು. ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮೊದಲು ತಿನ್ನಿಸ್ಬೇಕು ಮಕ್ಕಳಿಗೆ. ಬಾಳೆಹಣ್ಣು ಇರ್ಬಹುದು, ಸೇಬು ಹಣ್ಣು ಇರ್ಬಹುದು, ದಾಳಿಂಬೆ ಹಣ್ಣು ಇರ್ಬಹುದು, ಅವುಗಳನ್ನ ನಾವು ತಿನ್ನಿಸ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮೊದಲು ಕೊಡ್ಬೇಕಾಗತ್ತೆ. ಆಮೇಲೆ ಅವುಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಮಕ್ಕಳಿಗೆ ಕೊಡ್ಬೇಕಾಗತ್ತೆ. ಈ ಒಂದು ಚಿಕ್ಕ ಮಕ್ಕಳಿಂದನೂ ಸಹ ಒಂದು 3 ವರ್ಷ ಆಗುವವರೆಗೆ ಹಣ್ಣುಗಳನ್ನ ಕೊಡ್ಬೇಕಾದ್ರೆ ಮಕ್ಕಳ ಒಂದು ಆರೋಗ್ಯದಲ್ಲಿ ಏನಾದ್ರೂ ಏರ್ಪೇರ್ ಆಗ್ತಿದ್ಯಾ ಅನ್ನುವುದನ್ನ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಆಮೇಲೆ ಅಲ್ಲಿ ಬೆಳೆದಂತಹ ನಾವು ವಾಸಿಸುತ್ತಿರುವ ಪ್ರದೇಶದಲ್ಲಿ ಬೆಳೆದಂತಹ ಋತುವಿಗೆ ತಕ್ಕಂತೆ ಯಾವ ಹಣ್ಣುಗಳು ಬರುತ್ತೋ ಆ ಹಣ್ಣುಗಳನ್ನ ಮಕ್ಕಳಿಗೆ ಕೊಟ್ರೆ ಆರೋಗ್ಯದಲ್ಲಿ ಯಾವುದೇ ಒಂದು ಸಮಸ್ಯೆ ಬರದಂತೆ ನಾವು ತಡೆಗಟ್ಟಬಹುದು. ಆಮೇಲೆ ಕೆಲವೊಂದ್ ಸರಿ ಜಾಸ್ತಿ ಹಣ್ಣನ್ನೇ ಕೊಡ್ತಾ ಇರ್ತಾರೆ ಮಕ್ಕಳಿಗೆ. ಊಟ ಕಡಿಮೆ ಮಾಡ್ಲಿ, ಹಣ್ಣು ಜಾಸ್ತಿ ತಿನ್ಲಿ, ಇದ್ರಿಂದ ಒಳ್ಳೇದಾಗತ್ತೆ ಅಂತ ಬರೀ ಹಣ್ಣುಗಳನ್ನ ಕೊಡ್ತಾ ಇರ್ತಾರೆ. ಇದು ತಪ್ಪಾಗತ್ತೆ. ಸರಿಯಾದ ಒಂದು ಆಹಾರದ ಕ್ರಮ ಇರ್ಬೇಕು. ಅದರ ಜೊತೆಗೆ ಹಣ್ಣುಗಳನ್ನ ಮಕ್ಕಳಿಗೆ ಅಂದ್ರೆ ಮಗುವಿಗೆ ಕೊಡ್ತಾ ಇರ್ಬೇಕು. ಇದರಿಂದ ಅವರ ರೋಗ ನಿರೋಧಕ ಶಕ್ತಿನೂ ಸಹ ಚೆನ್ನಾಗಾಗತ್ತೆ. ಆಮೇಲೆ ಅವರ ದೇಹಕ್ಕೆ ಬೇಕಾಗುವಂತಹ ಪೋಷಕಾಂಶಗಳನ್ನು ಸಹ ಸರಿಯಾಗಿ ಮಗುವಿಗೆ ಸಿಗತ್ತೆ. ಮಕ್ಕಳಿಗೆ ಆ ಹಣ್ಣುಗಳನ್ನ ಯಾವಾಗ ಕೊಡ್ಬೇಕು ಅನ್ನುವ ಒಂದು ಪ್ರಶ್ನೆಗೆ ನಿಮ್ಗೆಲ್ಲರಿಗೂನು ಸಹ ಉತ್ತರ ಸಿಕ್ಕಿದೆ ಅನ್ಸುತ್ತೆ. 6 ತಿಂಗಳಾದ್ಮೇಲೆ ಎಲ್ಲಾ ತರದ ಒಂದು ಹಣ್ಣುಗಳನ್ನ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಕ್ಕಳಿಗೆ ತಿನ್ನಿಸಬಹುದು. ಆದರೆ ಈ ಒಂದು ಹಣ್ಣುಗಳನ್ನ ಹಲವಾರು ಸರಿ ಪ್ಯೂರಿ ಮಾಡೋದು, ಆಮೇಲೆ ಜ್ಯೂಸ್ ತರ ಮಾಡೋದು, ಈ ರೀತಿಯಾಗಿ ಮಾಡಿ ಮಕ್ಕಳಿಗೆ ಕೊಡ್ತಾ ಇರ್ತಾರೆ ತಾಯಂದ್ರು. ಇದರ ಬದಲು ಪೂರ್ತಿ ಹಣ್ಣನ್ನ ಅಂದ್ರೆ ಸ್ವಲ್ಪ ಸ್ವಲ್ಪ ನಾವು ಸ್ಮ್ಯಾಶ್ ಮಾಡಿ ತಿನ್ಸಿದ್ರೆ ಇದರಿಂದ ಅನುಕೂಲಗಳು ಜಾಸ್ತಿ ಆಗತ್ತೆ. ಮಕ್ಕಳಿಗೆ ಜ್ಯೂಸ್ ಬದಲು ನೀವು ಹಣ್ಣನ್ನ ತಿನ್ಸಿದ್ರೆ ಮೆದು ಮಾಡಿ, ಇದರಿಂದ ಆರೋಗ್ಯಕರ ಒಂದು ಅಂಶಗಳು ಜಾಸ್ತಿ ಇರುತ್ತೆ ಇದರಲ್ಲಿ. ಈ ಒಂದು ಅಂಶಗಳನ್ನ ಎಲ್ಲಾ ತಾಯಂದ್ರಿಗೂನು ಸಹ ತಲುಪಿಸ್ಬೇಕು ಅನ್ನೋದಕ್ಕೆ ಈ ಒಂದು ಚಿಕ್ಕ ವಿಡಿಯೋ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನ್ಸಿದ್ರೆ ಬೇರೆಯವ್ರಿಗೂನು ಸಹ ಶೇರ್ ಮಾಡಿ, ಮತ್ತೆ ನಿಮ್ಮ ಅನಿಸಿಕೆಗಳನ್ನ ನನಗೆ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ಟಿಪ್ ಒಂದಿಗೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.